ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಗಾಯಕಿಯಾಗಿ ಪರಿಚಿತವಾದ ಐಶ್ವರ್ಯ ರಂಗರಾಜನ್ ತಮ್ಮನ್ನ ತುಂಬಾ ಹಂಬಲ್ ಮಾಡಿದ ಘಟನೆ ನೆನಪಿಸಿಕೊಂಡಿದ್ದಾರೆ. ಫಸ್ಟ್ ಪಿಯುಸಿಯಲ್ಲಿ ಇರುವಾಗ ಐಶ್ವರ್ಯ ರಂಗರಾಜನ್ ವಾಯ್ಸ್ ಆಫ್ ಬೆಂಗಳೂರು ಅನ್ನುವ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದರಂತೆ. ಆಗ ಸಂಗೀತ ಅಭ್ಯಾಸ ಮಾಡುತ್ತಿದ್ದರು. ಆಗ ಕಾಲೇಜ್ನಲ್ಲಿ ಇಂಟರ್ ಕಾಲೇಜ್ ಮ್ಯೂಸಿಕ್ ಕಾರ್ಯಕ್ರಮ ಇತ್ತು. ಭಾಗವಹಿಸಿದೆ. ಏನೇ ಆಗಲಿ ನಾನು ಮುಂದಿನ ರೌಂಡ್ಗೆ ಹೋಗಲೇಬೇಕು, ನಾನು ಚೆನ್ನಾಗಿ ಆಡ್ತೀನಿ ಅನ್ನೋದು ಐಶ್ವರ್ಯ ತಲೆಯಲ್ಲಿತ್ತಂತೆ. ಆದರೆ ಐಶ್ವರ್ಯ ಆಡಿದ ಮೇಲೆ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಲಿಲ್ಲ. ಆ ಸಮಯದಲ್ಲಿ ತುಂಬಾನೇ ಬೇಸರ ಮಾಡಿಕೊಂಡಿದ್ದರು. ಅಲ್ಲದೆ ಅವರ ಈಗೋಗೆ ಹರ್ಟ್ ಆಯ್ತಂತೆ. ನಾನು ತುಂಬಾ ಚೆನ್ನಾಗಿ ಆಡುತ್ತೀನಿ, ಅದು ಹೇಗೆ ಸೆಲೆಕ್ಟ್ ಆಗಲಿಲ್ಲ ಅಂತ ಅನಿಸುತ್ತಿತ್ತು. ನಾನು ಆಗ 16 ವರ್ಷದವಳು, ಈಗೋಸ್ಟಿಕ್ ಆಗಿದ್ದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಐಶ್ವರ್ಯ ರಂಗರಾಜನ್. ಅದಾದ ಮೇಲೆ ಐಶ್ವರ್ಯ ಯೋಚನೆಗಳು ಮುಂದೆ ಹೋಗಿದೆ. ಏನೇ ಇರಲಿ ನಾನು ಹೆಚ್ಚಿಗೆ ಅಭ್ಯಾಸ ಮಾಡಬೇಕು ಎನ್ನುವ ಆಲೋಚನೆ ಬಂತಂತೆ. ಈ ಒಂದು ಘಟನೆ ವೃತ್ತಿ ಬದುಕು ಮಾತ್ರವಲ್ಲ, ತಮ್ಮ ಜೀವನದ ಪಾಠಗಳನ್ನ ಹೇಳಿಕೊಟ್ಟಿದೆ ಎಂದು ಥ್ಯಾಂಕ್ಸ್ ಹೇಳೋಣ ಎಂದು ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಆಗ ಸಮಯದಲ್ಲಿ ನಾನು ಕೈಂಡ್ ಆಗಿ ಇರಲಿಲ್ಲ, ಬೇಸರ ಆಗಿತ್ತು. ಆದರೆ ಅರ್ಥ ಮಾಡಿಕೊಂಡು ಅಲ್ಲಿಂದ ಪಾಠ ಕಲಿತು ಮುಂದೆ ಬಂದಿರುವೆ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.